ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಅಲ್ಲಿನ ನದಿಗಳು. ಪಂಚಗಂಗಾ ನದಿ ಸಂಪರ್ಕದ 53 ಸೇತುವೆಗಳು ಜಲಾವೃತವಾಗಿದೆ. ಕೊಲ್ಹಾಪುರದ ಪಂಚಗಂಗಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ಕೊಲ್ಹಾಪುರ ಮತ್ತು ಸತಾರಾ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮಳೆಯ ಆರ್ಭಟ ಇದೆ ಅಂತ ಹೇಳಿ. ಅಂದರೆ ಅಪಾಯ ಮಟ್ಟವನ್ನು ಕೂಡ ನದಿಗಳು ಮೀರಿ ಹರಿತಾ ಇರುವಂಥದ್ದು. ಪಂಚಗಂಗಾ ನದಿ ಸಂಪರ್ಕದ 53 ಸೇತುವೆಗಳೆಲ್ಲವೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇರೋದ್ರಿಂದ ಜಲಾವೃತವಾಗಿದೆ. ಇನ್ನು ಪಂಚಗಂಗಾ ನದಿಯ ಒಳಹರಿವು ಕೂಡ ಹೆಚ್ಚಳವಾಗಿದೆ. ಕೊಲ್ಹಾಪುರ ಮತ್ತು ಸತಾರಾ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೇರಳದ ಭಾರೀ ಮಳೆಗೆ ಮೂಲೆಹೊಳೆ ತುಂಬಿ ಹರಿದಿದೆ. ಬೋರ್ಗರೆದು ಹರಿತಾ ಇರುವಂತಹ ಮೂಲೆಹೊಳೆ ನದಿ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಸವಾರರು ಹೈರಾಣಾಗಿ ಹೋಗುತ್ತಾರೆ. ಹಸಿರು ಕಾಡಲ್ಲಿ ಹಾಲಿನ ನೊರೆಯಂತೆ ನದಿ ಹರಿತಾ ಇದೆ. ಹರಿವು ಮತ್ತಷ್ಟು ಏರಿದ್ರೆ ಸಂಚಾರ ಸ್ಥಗಿತ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಚಾಮರಾಜನಗರದ ಬಂಡೀಪುರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕೇರಳದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವಂತಹ ಪರಿಣಾಮ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿಯುವ ಮೂಲೆಹೊಳೆ ನದಿಯಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಾಗಿದೆ. ರಾಷ್ಟ್ರೀಯ ಹೆದ್ದಾರಿ 766ರ ಪಕ್ಕವಾಗಿ ಹರಿಯುವ ನದಿಯು ಬೋರ್ಗರೆದು ಹರಿತಾ ಇದೆ. ವಾಹನ ಸವಾರರಿಗೆ ಭೀತಿಯ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಅಂದರೆ ಹಸಿರು ಕಾಡಿನ ನಡುವೆ ಹಾಲಿನ ನೊರೆಯಂತೆ ಹರಿತಾ ಇರುವಂತಹ ನದಿ ದೃಶ್ಯ ಸೆಳೆತ ಹೆಚ್ಚಿದ್ರೂ ಕೂಡ ಪ್ರವಾಹ ಭೀತಿಯ ಹಿನ್ನೆಲೆಯಲ್ಲಿ ಸಂಚಾರ ಸ್ಥಗಿತಗೊಳ್ಳುವಂತಹ ಸಾಧ್ಯತೆ ಇದೆ.